ವೃಶ್ಚಿಕ ರಾಶಿಯವರು ಮಾತಾಡೋ ಒಂದೊಂದು ಮಾತನ್ನ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಂಡು ನೀವು ಬಲಿಷ್ಠರಾಗಿದ್ದೀರಿ, ಆದ್ರೆ ನಿಮ್ಮ ಶತ್ರುಗಳು ಕಾಲೆಳೆಯುವಂತಹ ಜನರಿಗೆ ಉತ್ತರ ಕೊಡುವ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರು ಅಂದುಕೊಂಡ ಕೆಲಸ ನಡೆಯುತ್ತಾ ಇಲ್ವಾ? ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ಕಾರ್ಯಕ್ಷೇತ್ರದಲ್ಲಿರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಯಾವ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ದಿನಗಳು ಶುಭವಾಗಿರುತ್ತೆ, ಯಾವ ಬಣ್ಣ ಶುಭವಾಗಿರುತ್ತೆ, ಯಾವ ದೇವತೆಯ ಆರಾಧನೆ ನೀವು ಮಾಡಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳು ವೃಶ್ಚಿಕ ರಾಶಿಯವರ ಮನಸ್ಸಲ್ಲಿರುತ್ತೆ. ಎಲ್ಲದಕ್ಕೂ ಕೂಡ ಇಂದಿನ ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ವೃಶ್ಚಿಕ ರಾಶಿಯ ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗೋದಿಲ್ಲ. ವೃಶ್ಚಿಕ ರಾಶಿ ಅಂದ ಕೂಡಲೇ ವಿಶಾಖ ನಕ್ಷತ್ರದ 4ನೇ ಚರಣ ಬರ್ತಕ್ಕಂಥದ್ದು, ಜೊತೆಯಲ್ಲಿ ಅನುರಾಧ ನಕ್ಷತ್ರದ ಎಲ್ಲ 4 ಚರಣಗಳು, ಜ್ಯೇಷ್ಠ ನಕ್ಷತ್ರದ ಎಲ್ಲ 4 ಚರಣಗಳು ಕೂಡ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ 7 ಆಯಿತು ಅಂದರೆ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಬಣ್ಣ ಆಗುತ್ತೆ. ನೀವು ಅದೃಷ್ಟ ತರುವಂತಹ ದೇವತೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಹಾಗೂ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರೂ ಕೂಡ ಓಂ ಆಂಜನೇಯಾಯ ನಮಃ ಅಥವಾ ಜೈ ಆಂಜನೇಯ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ, ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ, ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ, ಪ್ರೀತಿಯಲ್ಲಿ ಜಯ ಆಗುತ್ತೆ, ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ, ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಈ ಒಂದು ವೃಶ್ಚಿಕ ರಾಶಿಯವರು ಬಹುತೇಕ ಜನರು ನ್ಯಾಯವಾದಿಗಳಾಗಿರ್ತಾರೆ, ಅಂದ್ರೆ ಸತ್ಯದ್ದೇ ಆಗ್ಬೇಕು, ಅವರಿಗೆ ಸುಳ್ಳನ್ನ ಇಷ್ಟಪಡೋದಿಲ್ಲ, ವಿಚಾರವಂತರಾಗಿರ್ತಾರೆ, ಸ್ವಲ್ಪ ಡೆಪ್ತ್ ಅನಾಲಿಸಿಸ್ ಮಾಡ್ತಾರೆ, ಯಾವುದೇ ವಿಚಾರ ಆಗಿದ್ರೂ ಕೂಡ ಗೂಢಚಾರಿಕೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ ಒಂದು ಆಳವಾದ ಅಧ್ಯಯನವನ್ನ ಮಾಡಿ ಸತ್ಯ ಇದೆಯೋ ಅಸತ್ಯತೆ ಇದೆಯೋ ಎಲ್ಲವನ್ನ ಕೂಡ ತಿಳ್ಕೊಳ್ತಾರೆ. ಸತ್ಯಾನ್ವೇಷಣೆಯನ್ನ ಕೂಡ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಮಾಡ್ತಾರೆ. ನಿಷ್ಠಾವಂತರು ಕೂಡ ಈ ಒಂದು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಹಠವಾದಿಗಳ ಸ್ವಭಾವ ಸ್ವಲ್ಪ ವೃಶ್ಚಿಕ ರಾಶಿಯಲ್ಲಿ ಜಾಸ್ತಿ ಇತ್ತು ಅಂದ್ರೆ ಛಲವಾದಿಯಾಗಿರ್ತಾರೆ. ಹಿಡಿದಿರೋ ಕೆಲಸವನ್ನ ಸಂಪೂರ್ಣ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಈ ಮಾಸದಲ್ಲಿ ಹೊಸ ವಸ್ತುಗಳ ಖರೀದಿಗೆ, ಹೊಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಈ ದಿನಗಳು ನಿಮಗೆ ಶುಭದಾಯಕವಾಗಿರುತ್ತೆ. 5ನೇ ತಾರೀಕು, 6ನೇ ತಾರೀಕು, 9, 17, 23, 24 ಹಾಗೂ 26ನೇ ತಾರೀಕು ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ಡಿಸೆಂಬರ್ ಮಾಸದಲ್ಲಿ ಯಾವುದೇ ಕೆಲಸಗಳನ್ನ ಬಾಕಿ ಉಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಪೂರ್ಣ ಮಾಡಬೇಕು. ಯಾವುದೇ ಕೆಲಸ ಪೆಂಡಿಂಗ್ ಇಟ್ಕೊಂಡು ಮುಂದಕ್ಕೆ ಹೋಗಬೇಡಿ. ಹಾಗೂ ಪ್ರಯತ್ನಿಸಿದರೆ ಒಳ್ಳೆಯ ಫಲ ಕೂಡ ಪ್ರಾಪ್ತಿಯಾಗುತ್ತೆ. ಆತ್ಮ ನಿರ್ಭರ ಅಂತಕ್ಕಂಥದ್ದು ಅಂದರೆ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗುವಂಥದ್ದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ ಅದನ್ನು ಅವಾಯ್ಡ್ ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ಮೇಲೆ ನೀವು ಡಿಪೆಂಡ್ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ರೇಗಾಡುವಂತಹ ಅಥವಾ ನೀವು ಸಿಟ್ಟಿಗೆ ಬರೋದಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯನ್ನು ತಂದ್ಕೊಳ್ಳಿ, ಬುದ್ಧಿವಂತಿಕೆಯಿಂದ ನಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಳ್ಳೆತನ ಕೂಡ, ನೀವು ಆಡುವಂತಹ ಒಂದೊಂದು ಮಾತು ಕೂಡ ಬೇರೆಯವರು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಅಂಥವರ ಮುಂದೆ ಅವರಿಗೆ ಆಹಾರ ಆಗೋದಕ್ಕೆ ಹೋಗಬೇಡಿ. ಹಾಗೆ ದೊಡ್ಡ ಯೋಜನೆ ಅಥವಾ ದೊಡ್ಡ ವಿಚಾರಗಳು ನಿಮ್ಮಿಂದಲೇ ಪ್ರಾರಂಭ ಆಗುವಂಥದ್ದಿರುತ್ತೆ. ಈ ಒಂದು ಒಳ್ಳೆಯ ಅವಕಾಶಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ. ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಗೌರವ ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳಿಂದ ಸ್ವಲ್ಪ ಸನ್ಮಾನ ಆಗ್ತಕ್ಕಂತಹ ಲಕ್ಷಣ ಕೂಡ ಇರುವಂಥದ್ದು. ಕೆಲವರಿಗೆ ವಿವಾಹ ಯೋಗಗಳು, ವಿವಾಹದ ಮಾತುಕತೆ, ನಿಶ್ಚಿತಾರ್ಥ ಕಾರ್ಯಗಳು ಕೂಡ ನಡೆಯುವಂತಹ ಸಂದರ್ಭ ಇರುತ್ತೆ ಈ ತಿಂಗಳ ಮೊದಲ ಅರ್ಧದಲ್ಲಿ.
ಹಾಗೆ ಇನ್ನೂ ಕೆಲವರಿಗೆ ಸಂತಾನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತಹ ಲಕ್ಷಣಗಳು ಕೂಡ ಬರುವಂಥದ್ದು. ಕೆಲಸ ಹುಡುಕುತ್ತಿರುವವರಿಗೆ ಕೆಲಸ ಸಿಗುವಂತಹ ಸಾಧ್ಯತೆ, ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಅಲ್ಲದೆ ಇದ್ರೂ ಕೂಡ ಸಣ್ಣ ಮಟ್ಟಿಗಿನ ಒಂದು ಕೆಲಸ ಸಿಗುವಂತಹ ಸಾಧ್ಯತೆ ಇರುತ್ತೆ. ಎಲ್ಲ ವ್ಯಾಪಾರಿಗಳಿಗೆ, ಡಾಕ್ಟರ್ಗಳಿಗೆ, ಕೃಷಿಕರಿಗೆ ವಿಶೇಷವಾಗಿ ಹೊಸ ಅವಕಾಶಗಳು, ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥವರು, ದೇವರು, ದೇವಸ್ಥಾನ, ಪೂಜೆ ಪುನಸ್ಕಾರ ಅಂತ ಯಾರು ಓಡಾಡ್ತಾ ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ಶುಭದಾಯಕ ಸಮಯ ಅಂತ ಹೇಳ್ತೇನೆ. ಇನ್ನು ಡಿಸೆಂಬರ್ 1ರಿಂದ 15ನೇ ತಾರೀಕುವರೆಗೂ ಕೂಡ ಎಲ್ಲ ಒಂದು ವಿಚಾರಗಳಿತ್ತು ಅಂದರೆ ಶತ್ರು ನಿಗ್ರಹ ಆಗಬೇಕು, ನಿಮಗೆ ಶತ್ರುಗಳಿಂದ ತೊಂದರೆ ದೂರ ಆಗಲಿಕ್ಕೆ, ಪ್ರಯತ್ನಿಸಿದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಲಿಕ್ಕೆ ನೀವು ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು, ನೀವು ಮನಸ್ಸಿಂದ ಶಕ್ತಿವಂತರಾಗಿರಬೇಕು, ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಕೆಲಸ ನೋಡ್ತಾ ಇರುವಂಥವರಿಗೆ ಅಥವಾ ದೊಡ್ಡ ದೊಡ್ಡ ಹುದ್ದೆ ಪೊಲೀಸು, IAS IPS ಓದ್ತಾ ಇರುವಂಥವ್ರಿಗೆ ಎಲ್ರಿಗೂ ಕೂಡ ಶುಭದಾಯಕ ಫಲಗಳು ಈ ಒಂದು ಮಾಸದಲ್ಲಿತ್ತು. ಅಂದರೆ ಸ್ವಲ್ಪ ಪ್ರಶಂಸೆ ಇರುವಂತಹ ಸಂದರ್ಭ ಕೂಡ ಇರುತ್ತೆ. ಹಾಗೆ ಆಕಸ್ಮಿಕ ಧನಲಾಭಗಳು ಕೂಡ ಒಂದಷ್ಟು ಈ ಮಾಸದಲ್ಲಿ ಬರುವಂಥದ್ದಿತ್ತು. ಅಂದರೆ ಸ್ವಲ್ಪ ವಿಲಾಸಿ ಜೀವನದ ಕಡೆ ಮನಸ್ಸು ಹೋಗಿ ಸ್ವಲ್ಪ ಎಲ್ಲ ಬರುವಂಥ ದುಡ್ಡೆಲ್ಲ ಖರ್ಚಾಗಿ ನೀವು ಸ್ವಲ್ಪ ತೊಂದರೆಗೆ ಹೋಗುವಂತಹ ಲಕ್ಷಣ ಕೂಡ ಬರುವಂಥದ್ದು. ಕೆಲವರಿಗೆ ಸಾಲ ಬಾಧೆ ಆಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಸ್ವಲ್ಪ ಕಾರು ಅಥವಾ ಮನೆ ಮಾರಾಟ ಆಗುವಂತಹ ಸಂದರ್ಭಗಳು ಕೂಡ ಒದಗಿ ಬರ್ಬೋದು. ದುಡುಕಿನ ನಿರ್ಧಾರದಿಂದ ಸ್ವಲ್ಪ ಜೂಜಾಡುವಂತಹ ಮನಸ್ಥಿತಿ ಕೂಡ ಬರ್ಬೋದು. ಇನ್ನು ದ್ವಿತೀಯಾರ್ಧದಲ್ಲಿ ಮನೆಯಲ್ಲಿ ಕೆಲವು ಶುಭ ವಾರ್ತೆಗಳು, ಶುಭ ಸಂದರ್ಭಗಳು ಕೂಡ ಬರುತ್ತೆ. ನೂತನ ಉದ್ಯೋಗ ಹುಡುಕುವಂಥವರಿಗೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ನೋಡ್ತಾ ಇರೋವಂಥವ್ರಿಗೆ ಸ್ವಲ್ಪ ಒಂದು ನೀರಸ ಒಂದು ಪ್ರತಿಕ್ರಿಯೆ ಕೂಡ ಒದಗಾಗಿ ಬರಬಹುದು. ಹಾಗೆ ಸ್ವಲ್ಪ ಹಿಂಜರಿಕೆ ಇರುತ್ತೆ, ನಾನು ಮಾಡಲಾ ಬೇಡವಾ ಅಂತ ಹೇಳಿ. ಅಂದುಕೊಂಡ ಕೆಲಸ ನಡೆಯುತ್ತೋ ಇಲ್ವೋ ಅಂತ ಹೇಳಿ ಡೌಟಲ್ಲಿ ಕೂತಿರ್ತೀರಿ. ಆದರೆ ಈ ಒಂದು ಡೌಟೇ ನಿಮ್ಮನ್ನು ತಿಂತಾ ಇರುತ್ತೆ, ನಿಮಗೆ ನೀವೇ ಶತ್ರುಗಳಾಗಿ ಕಾಡ್ತಾ ಇರುತ್ತೆ. ಆರೋಗ್ಯದ ವಿಚಾರವನ್ನು ನೋಡೋದಾಯಿತು ಅಂದರೆ ಅತಿಯಾದ ರಕ್ತದ ಒತ್ತಡ, ಟೆನ್ಷನ್ ಅಂತಹ ಸಮಯ ಅಂತ ಹೇಳ್ತೇನೆ. ಹಾಗೆ ಸ್ವಲ್ಪ ಶೀತ, ನೆಗಡಿ, ಕಫ ಬರುವಂತಹ ಸಮಯ ಇರುತ್ತೆ. ಹಾಗೆ ಕಲಾವಿದರಿಗೆ ಒಳ್ಳೆಯ ಅವಕಾಶಗಳು ಕೂಡ ಬರುತ್ತೆ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಮಾಡಬೇಕಾಗಿರೋ ಪರಿಹಾರಗಳು, ನೀವು ಹುಟ್ಟಿರುವಂತಹ ರಾಶಿ ನಿಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದು ಮಾಡುತ್ತಾ ಅಂತ ಹೇಳಿ ಬಹುತೇಕ ಜನರು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೆ, ನನ್ನ ತಪ್ಪ, ನನಗೆ ಯಾಕೆ ಇಷ್ಟು ಕಷ್ಟ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಬಹುತೇಕ ಜನ ನನ್ನನ್ನು ಕೇಳಿದ್ದುಂಟು. ಇದಕ್ಕೆ ನನ್ನ ಉತ್ತರ ಏನಪ್ಪ ಅಂತಂದರೆ, ನಮ್ಮ ಕಣ್ಣುಗಳು ಈ ಪ್ರಪಂಚದಲ್ಲಿ ಒಳ್ಳೆಯದನ್ನು ನೋಡುತ್ತೆ, ಜೊತೆಗೆ ಕೆಟ್ಟದ್ದನ್ನು ನೋಡುತ್ತೆ. ಕೆಟ್ಟದ್ದನ್ನು ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅಂತನಾ? ನಿಮ್ಮ ಜಾತಕದಲ್ಲಿ ನಿಮಗೆ ಯಾವ ಕೆಲಸ ಆಗಬರುತ್ತೆ, ಯಾವ ದಾರಿಯಲ್ಲಿ ನೀವು ಹೋದರೆ ಸಕ್ಸಸ್ ಆಗ್ತೀರಾ, ಯಾವ ಅದೃಷ್ಟದ ಸಂಖ್ಯೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಮ್ಮ ಜಾತಕವನ್ನು ನೋಡಿ ನಾವು ತಿಳ್ಕೋಬೇಕು. ನಿಮಗೆ ಆಗಿ ಬರುವ ಕೆಲಸ, ನಿಮಗೆ ಹೊಂದುವ ಕೆಲಸವನ್ನು, ಒಂದು ಕಾಯಕವನ್ನು ನೀವು ಮಾಡಿದಾಗ ನೀವು ಕೂಡ ಯಶಸ್ವಿ ವ್ಯಕ್ತಿಗಳಾಗ್ತೀರಿ, ನೀವು ಕೂಡ ಶ್ರೀಮಂತರಾಗ್ತೀರಿ. ಧನ ಯೋಗ ಬರಬೇಕಾದ್ರೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ನಮ್ಮ ಮೇಲೆ ಸಂಪೂರ್ಣವಾಗಿರಬೇಕು. ನಿಮ್ಮ ಋಣ ಬಾಧೆ ಕಮ್ಮಿ ಆಗಲಿಕ್ಕೆ, ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿಕ್ಕೆ, ಧನ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ, ನಿಮ್ಮ ಹಣಕಾಸಿನ ಸಮಸ್ಯೆಗಳು, EMI ಸಮಸ್ಯೆಗಳು ಮುಕ್ತಾಯ ಆಗಲಿಕ್ಕೆ ಈ ವಿಶೇಷವಾದಂತಹ ಲಕ್ಷ್ಮಿ ಬ್ರೇಸ್ಲೆಟ್, ಧನಯೋಗ ಬ್ರೇಸ್ಲೆಟ್ ಅನ್ನ ನೀವು ಎರಡನ್ನ ಕಾಂಬಿನೇಷನ್ ಮಾಡಿ ಈ ರೀತಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಇದನ್ನ ಲಕ್ಷ್ಮಿಯ ಜೊತೆ ಇಟ್ಟು ಆರಾಧನೆಯನ್ನ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಈ ಮಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ. ರಾಯರ ಪೂಜೆಯನ್ನ ಮಾಡಿ ಅಂತ ಹೇಳ್ತೇನೆ. ಪ್ರತಿನಿತ್ಯವಾಗಿ ಹಯಗ್ರೀವ ಸ್ತೋತ್ರವನ್ನು ಓದುವಂಥದ್ದು, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಬ್ಯಾಗ್ ಅನ್ನು ಕೊಡಿಸ್ತಕ್ಕಂಥದ್ದು, ನವನಾಗ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಹಾಗೂ ಮನೆಯ ಪೂಜಾ ಮನೆಯಲ್ಲಿ ನೀವು ಆದಷ್ಟು ಶುಚಿಯಾಗಿ ಇಟ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಇದರಿಂದ ಅತ್ಯಂತ ಶುಭದಾಯಕ ಫಲಗಳೆಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಪೂರ್ತಿಯಾಗಲಿ, ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.